Namaste everyone and welcome to LMS. Dear students, in this class we are going to solve some problems on computation of minority interest and cost of control. Let's begin today's session. Problem number 1. Following are the details of Ashoka Company Limited as on 31st December 2020. ಇಲ್ಲಿ ಅಶೋಕ ಕಂಪನಿ ಲಿಮಿಟೆಡ್ ಅನ್ನುವ ಒಂದು ಕಂಪನಿಯ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಒನ್ ಬೈ ಒನ್ ಅದನ್ನು ನೋಡೋಣ. ಫಸ್ಟ್ ಐಟಮ್ ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ₹1 lakh. ಅಂದರೆ ಇಲ್ಲಿ ಎಷ್ಟು ಶೇರ್ಸ್ಗಳಿವೆ? 1000 ಶೇರ್ಸ್ ಆಫ್ ₹100 ಈಚ್ ಅಂತ ನಾವು ತಿಳಿದುಕೊಳ್ಬೇಕು. ನಂಬರ್ ಆಫ್ ಶೇರ್ಸನ್ನು ಇಲ್ಲಿ ಕೊಟ್ಟಿಲ್ಲ. ಟೋಟಲ್ ಶೇರ್ ಕ್ಯಾಪಿಟಲನ್ನು ಕೊಟ್ಟಿದ್ದಾರೆ. ಹಾಗೆ ಪರ್ ಶೇರ್ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ P&L ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ದಟ್ ಈಸ್ ಪ್ರಾಫಿಟ್ 30,000, ರಿಸರ್ವ್ ಫಂಡ್ 17,000. ಅಡಿಷನಲ್ ಇನ್ಫಾರ್ಮೇಷನನ್ನು ನೋಡೋಣ. ಅರುಣ್ ಕಂಪನಿ ಲಿಮಿಟೆಡ್ ಪರ್ಚೇಸ್ಡ್ 80% ಆಫ್ ಶೇರ್ಸ್ ಆಫ್ ಅಶೋಕ ಕಂಪನಿ ಲಿಮಿಟೆಡ್ ಆನ್ 1/5/2020. Calculate minority interest and majority interest assuming that Ashoka Company Limited had to the credit of P&L account ₹6,000 and reserve fund of ₹5,000 on 1/1/2020. ಇಲ್ಲಿ ಮೆಜಾರಿಟಿ ಇಂಟ್ರೆಸ್ಟ್ ಮತ್ತು ಮೈನಾರಿಟಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅಶೋಕ ಕಂಪನಿ ಲಿಮಿಟೆಡ್ ಅನ್ನುವ ಕಂಪನಿಯಲ್ಲಿ ಅರುಣ್ ಕಂಪನಿ ಲಿಮಿಟೆಡ್ ಅವರು 80% ಆಫ್ ಶೇರ್ಸನ್ನು ಅಕ್ವೈರ್ ಮಾಡ್ತಾರೆ. ಯಾವ ಡೇಟಿಗೆ ಅವರು ಅಕ್ವೈರ್ ಮಾಡ್ತಾರೆ? 1/5/2020ಗೆ ಅಕ್ವೈರ್ ಮಾಡ್ತಾರೆ. ಓಕೆ, ಇಲ್ಲಿ ಹೋಲ್ಡಿಂಗ್ ಕಂಪನಿ ಯಾವುದು? ಅರುಣ್ ಕಂಪನಿ ಲಿಮಿಟೆಡ್ ಆಗುತ್ತೆ. ಸಬ್ಸಿಡರಿ ಕಂಪನಿ ಯಾವುದು? ಅಶೋಕ ಕಂಪನಿ ಲಿಮಿಟೆಡ್ ಆಗುತ್ತೆ. ಈ ಕಂಪನಿಯಲ್ಲಿ 80% ಆಫ್ ಶೇರ್ಸನ್ನು ಅರುಣ ಕಂಪನಿ ಲಿಮಿಟೆಡ್ ಅವರು ಅಕ್ವೈರ್ ಮಾಡ್ತಾರೆ. ಹಾಗೆಯೇ ಯು ಸಿ ಆನ್ 1/1/2020 ಅಂದರೆ January 1st 2020 ಆ ಡೇಟಿಗೆ ಅಶೋಕ್ ಕಂಪನಿ ಲಿಮಿಟೆಡಿನ P&L ಅಕೌಂಟ್ ಬ್ಯಾಲೆನ್ಸು 6,000 ಇತ್ತು. ಹಾಗೆ ರಿಸರ್ವ್ ಫಂಡ್ ಬ್ಯಾಲೆನ್ಸು 5,000 ಇತ್ತು. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ 6,000 ಇತ್ತು. ರಿಸರ್ವ್ ಫಂಡ್ ಅಕೌಂಟ್ ಬ್ಯಾಲೆನ್ಸು 5,000 ಇತ್ತು. ಇಷ್ಟು ಇನ್ಫಾರ್ಮೇಷನನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೈನಾರಿಟಿ ಇಂಟ್ರೆಸ್ಟ್ ಮತ್ತು ಮೆಜಾರಿಟಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ನಾವು ಸ್ಟೆಪ್ ಬೈ ಸ್ಟೆಪ್ ಇದರ ಸಾಲ್ಯೂಷನನ್ನು ನೋಡೋಣ. First, we have to prepare some working notes. In that first one, calculation of pre-acquisition and post-acquisition period and time ratio. ನಾವು ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೂ ಅವುಗಳ ನಡುವಿನ ಟೈಮ್ ರೇಷಿಯೋನು ಕೂಡ ಫೈಂಡ್ ಔಟ್ ಮಾಡಬೇಕು. ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂದರೆ ಅಕ್ವಿಸಿಷನ್ಗಿಂತ ಬಿಫೋರ್ ಪೀರಿಯಡ್, ಹೌದಲ್ವಾ? ಎಲ್ಲಿಂದ ಇದು ಆರಂಭ ಆಗುತ್ತೆ? ಅಕೌಂಟಿಂಗ್ ಪೀರಿಯಡಿನ ಬಿಗಿನಿಂಗ್ ಡೇಟಿಂದ ಆರಂಭ ಆಗುತ್ತೆ. ಯಾವ ಡೇಟಿಗೆ ಅವರು ಶೇರ್ಸನ್ನು ಅಕ್ವೈರ್ ಮಾಡಿರ್ತಾರೆ ಅದರ ಇಮ್ಮಿಡಿಯೇಟ್ ಪ್ರಿಸಿಡಿಂಗ್ ಡೇಟ್, ಆ ಡೇಟಿಗೆ ಅದು ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್ ಅಂದರೆ ಡೇಟ್ ಆಫ್ ಆಕ್ವಿಸಿಷನ್ನಿಂದ ಅದು ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಒಂದು ಅಕೌಂಟಿಂಗ್ ಪೀರಿಯಡಿನ ಕ್ಲೋಸಿಂಗ್ ಡೇಟ್ ಏನಿರುತ್ತೆ ಆ ಡೇಟಿಗೆ ಅದು ಎಂಡ್ ಆಗುತ್ತೆ, ಹೌದಲ್ವಾ? ಸಿಂಪಲ್. ಡೇಟ್ ಆಫ್ ಆಕ್ವಿಸಿಷನನ್ನು ನಾವು ಒಂದು ಬಾರ್ಡರ್ ಲೈನ್ ಅಂತ ತಿಳ್ಕೋಬೇಕು. ಅದರ ಮೊದಲಿನ ಪೀರಿಯಡ್ ಏನಿದೆ ಅದು ಪ್ರೀ ಆಕ್ವಿಸಿಷನ್, ಅದರ ನಂತರದ ಪೀರಿಯಡ್ ಏನು? ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್. ಇದನ್ನು ಮೊದಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಆಲ್ ದಿ ಇನ್ಫಾರ್ಮೇಷನ್ ಗಿವನ್ ಇನ್ ದ ಪ್ರಾಬ್ಲಮ್. ಇಲ್ಲಿ ಬಿಗಿನಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡನ್ನು ನೋಡಬೇಕು. ಯು ಸಿ ಇಲ್ಲಿ ಇವರು ಕ್ಲೋಸಿಂಗ್ ಡೇಟ್ಗೆ ಏನು ಬ್ಯಾಲೆನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೇಟ್ ಯಾವುದಿದೆ? 31st December 2020 ಇದೆ. ಹಾಗಿದ್ರೆ ಓಪನಿಂಗ್ ಡೇಟ್ ಏನಿರುತ್ತೆ? 1/1/2020. ಹಾಗೆ ಇಲ್ಲೂ ಕೂಡ ಅವರು ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಓಪನಿಂಗ್ ಡೇಟ್ ಏನಿದೆ? 1/1/2020, ಬಿಗಿನಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್. ಹಾಗೆ ಡೇಟ್ ಆಫ್ ಆಕ್ವಿಸಿಷನ್, ಓಕೆ, 80% ಆಫ್ ಶೇರ್ಸನ್ನು ಅರುಣ್ ಕಂಪನಿ ಲಿಮಿಟೆಡ್ ಅವರು ಅಶೋಕ ಕಂಪನಿ ಲಿಮಿಟೆಡಲ್ಲಿ ಅಕ್ವೈರ್ ಮಾಡ್ತಾರೆ. ಅದು ಯಾವ ಡೇಟಿಗೆ ಆಗುತ್ತೆ? ಆಕ್ವಿಸಿಷನ್ 1/5/2020 ಡೇಟಿಗೆ ಆಗುತ್ತೆ. ಹಾಗೆಯೇ ಡೇಟ್ ಆಫ್ ಕನ್ಸಾಲಿಡೇಷನ್, ಯಾವಾಗ ಹೋಲ್ಡಿಂಗ್ ಕಂಪನಿಯವರು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಾರೆ ಅಂದರೆ ಅಕೌಂಟಿಂಗ್ ಪೀರಿಯಡಿನ ಎಂಡಿಗೆ, ಹೌದಲ್ವಾ? ಈಗ ಅಕೌಂಟಿಂಗ್ ಪೀರಿಯಡ್ ಯಾವಾಗ ಎಂಡ್ ಆಗುತ್ತೆ? 31st December 2020. ಈ ಮೂರು ಇನ್ಫಾರ್ಮೇಷನನ್ನು ನಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡನ್ನು ಫೈಂಡ್ ಔಟ್ ಮಾಡೋಣ. ಯು ಸಿ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್, ಬಿಗಿನಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡಿಂದ ಸ್ಟಾರ್ಟ್ ಆಗಿ
ಡೇಟ್ ಆಫ್ ಅಕ್ವಿಸಿಷನ್ನಿನ ಇಮ್ಮಿಡಿಯೇಟ್ ಹಿಂದಿನ ಡೇಟ್ ತನಕ ಇರುವಂಥ ಪೀರಿಯಡ್ ಯಾವುದು? ಪ್ರೀ ಅಕ್ವಿಸಿಷನ್ ಪೀರಿಯಡ್. ಅಂದರೆ ಇದು ಎಲ್ಲಿಂದ ಎಲ್ಲಿಗಾಗುತ್ತೆ? ಫ್ರಮ್ 1/1/2020 30th April 2020 ತನಕ ಆಗುತ್ತೆ. ಸೊ ಇದು ಎಷ್ಟು ಮಂತ್ಸ್ ಆಗುತ್ತೆ? 4 ಮಂತ್ಸ್ ಆಗುತ್ತೆ. ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅವರು ಯಾವ ಡೇಟಿಗೆ ಶೇರ್ಸನ್ನು ಅಕ್ವೈರ್ ಮಾಡ್ತಾರೆ, ಮೆಜಾರಿಟಿ ಆಫ್ ಶೇರ್ಸನ್ನು ಅಕ್ವೈರ್ ಮಾಡ್ತಾರೆ, ಆ ಡೇಟಿನಿಂದ ಅದು ಆರಂಭ ಆಗುತ್ತೆ. ವಾಟ್ಸ್ ದ್ಯಾಟ್ ಡೇಟ್? 1/5/2020. ಅದು ಎಲ್ಲಿಗೆ ಕಂಪ್ಲೀಟ್ ಆಗುತ್ತೆ? ಡೇಟ್ ಆಫ್ ಕನ್ಸಾಲಿಡೇಷನ್ 31st December 2020 ಅಥವಾ ಕ್ಲೋಸಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್. ಸೊ ಇಲ್ಲಿ ಎಷ್ಟು ಮಂತ್ಸ್ ಆಯಿತು? 8 ಮಂತ್ಸ್ ಆಯಿತು. ಈಗ ಈ ಎರಡೂ ಟೈಮ್ ಲೈನ್, ಈ ಎರಡೂ ಪೀರಿಯಡ್ಗಳ ನಡುವಿನ ಒಂದು ರೇಷಿಯೋನ ನಾವು ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ಟೈಮ್ ರೇಷಿಯೋ ಎಷ್ಟಾಗುತ್ತೆ? 4:8 ಆರ್ 1:2. ನಾವಿಲ್ಲಿ ಟೈಮ್ ರೇಷಿಯೋನ 1:2 ಅಂತ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 2, ರೇಷಿಯೋ ಆಫ್ ಶೇರ್ ಹೋಲ್ಡಿಂಗ್ ಇನ್ ಅಶೋಕ ಕಂಪನಿ ಲಿಮಿಟೆಡ್. ಇಲ್ಲಿ ಅರುಣ್ ಕಂಪನಿ ಲಿಮಿಟೆಡ್ ಅವರು ಅಶೋಕ ಕಂಪನಿನ ಅಕ್ವೈರ್ ಮಾಡಿದ ಮೇಲೆ ಅಶೋಕ ಕಂಪನಿ ಲಿಮಿಟೆಡ್ಡಲ್ಲಿ ಇಬ್ಬರ ಸ್ಟೇಕ್ ಇರುತ್ತೆ. ಮೊದಲನೇದು ಮೆಜಾರಿಟಿ ಸ್ಟೇಕನ್ನು ಯಾರು ಹೊಂದಿರ್ತಾರೆ? ಅರುಣ್ ಕಂಪನಿ ಲಿಮಿಟೆಡ್ ಅವರು ಹೊಂದಿರ್ತಾರೆ. ಉಳಿದ ಸ್ಟೇಕ್ ಯಾರ ಹತ್ರ ಇರುತ್ತೆ? ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅದನ್ನು ಹೊಂದಿರ್ತಾರೆ. ಈಗ ನಾವು ಈ ಮೈನಾರಿಟಿ ಮತ್ತು ಮೆಜಾರಿಟಿ ಶೇರ್ ಹೋಲ್ಡರ್ಸ್ ನಡುವಿನ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ನಮಗೆ ಮುಂದೆ ಕ್ಯಾಲ್ಕುಲೇಷನ್ ಮಾಡುವಾಗ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಕ್ಯಾಲ್ಕುಲೇಷನನ್ನು ಕೂಡ ನಾವು ಇಲ್ಲೇ ಮಾಡ್ಕೊಳ್ಬೇಕು. ಯು ಸಿ, ಶೇರ್ಸ್ ಅಕ್ವೈರ್ಡ್ ಬೈ ಅರುಣ್ ಕಂಪನಿ ಲಿಮಿಟೆಡ್ ಎಷ್ಟು ಪರ್ಸೆಂಟ್ ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ? 80% ಆಫ್ ಶೇರ್ಸ್. ಹಾಗಿದ್ರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಪರ್ಸೆಂಟೇಜ್ ಶೇರನ್ನು ಹೊಂದಿರ್ತಾರೆ? 20% ಅಲ್ವಾ? ಟೋಟಲ್ 100% ಅಂತ ತಿಳಿದ್ರೆ ಅದರಲ್ಲಿ 80% ಅರುಣ್ ಕಂಪನಿ ಲಿಮಿಟೆಡ್. ಸೊ ರಿಮೇನಿಂಗ್ 20% ಸ್ಟೇಕ್ ಈಸ್ ಓನ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಮೆಜಾರಿಟಿ ಮತ್ತು ಮೈನಾರಿಟಿ ನಡುವಿನ ರೇಷಿಯೋ ಏನಾಗುತ್ತೆ? 80% ಈಸ್ ಟು 20%, ಆರ್ ವಿ ಕ್ಯಾನ್ ಸೇ ಇಟ್ 4:1. ಇದನ್ನು ನಾವು 4:1 ಅಂತ ಕೂಡ ತೆಗೆದುಕೊಳ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಲೆಟ್ಸ್ ಮೂವ್ ಅಹೆಡ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ವರ್ಕಿಂಗ್ ನೋಟ್, ದಟ್ ಈಸ್ ಅನಾಲಿಸಿಸ್ ಆಫ್ ಪ್ರಾಫಿಟ್ಸ್ ಆಫ್ ಅಶೋಕ್ ಕಂಪನಿ ಲಿಮಿಟೆಡ್. ಅಂದರೆ ಸಬ್ಸಿಡರಿ ಕಂಪನಿಯ ಪ್ರಾಫಿಟ್ಸನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ. ಇದನ್ನು ನೀವು ಮಾಡಿದರೆ 90% ಆಫ್ ಯುವರ್ ಜಾಬ್ ಇಸ್ ಡನ್. ಯಾಕೆಂದರೆ ಈ ಕ್ಯಾಲ್ಕುಲೇಷನ್ ಮೇಲೆ ಮುಂದೆ ನೀವು ಮೈನಾರಿಟಿ ಮತ್ತು ಮೆಜಾರಿಟಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಈ ವರ್ಕಿಂಗ್ ನೋಟನ್ನು ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡ್ಕೋಬೇಕು. ಹಿಯರ್ ಯು ಸಿ, ಇಲ್ಲಿ ಅಶೋಕ ಕಂಪನಿಯ ಪ್ರಾಫಿಟನ್ನು ನಾವು ಎರಡು ರೀತಿಯಲ್ಲಿ ವಿಭಾಗ ಮಾಡ್ತೇವೆ. ಒಂದು ಪ್ರೀ ಆಕ್ವಿಸಿಷನ್ ಪ್ರಾಫಿಟ್, ಇನ್ನೊಂದು ಪೋಸ್ಟ್ ಆಕ್ವಿಸಿಷನ್ ಪ್ರಾಫಿಟ್. ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಅಂದರೆ ಪ್ರೀ ಆಕ್ವಿಸಿಷನ್ ಪೀರಿಯಡಲ್ಲಿ ಅರ್ನ್ ಮಾಡಿದಂತಹ ಪ್ರಾಫಿಟ್, ರಿಸರ್ವನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿ ಹೇಳ್ತೇವೆ. ಹಾಗೆಯೇ ಪೋಸ್ಟ್ ಆಕ್ವಿಸಿಷನ್ ಪೀರಿಯಡಲ್ಲಿ ಅರ್ನ್ ಮಾಡಿದ ಪ್ರಾಫಿಟ್ಸ್ ಆ್ಯಂಡ್ ರಿಸರ್ವಿಗೆ ನಾವು ಪೋಸ್ಟ್ ಆಕ್ವಿಸಿಷನ್ ಪ್ರಾಫಿಟ್ಸ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಅಶೋಕ ಕಂಪನಿ ಲಿಮಿಟೆಡಲ್ಲಿ ಕೊಟ್ಟಿರುವಂಥ ಪ್ರಾಫಿಟ್ ಆ್ಯಂಡ್ ರಿಸರ್ವ್ ಬ್ಯಾಲೆನ್ಸನ್ನು ತೆಗೆದುಕೊಂಡು ಪ್ರೀ ಆಕ್ವಿಸಿಷನ್ ಮತ್ತು ಪೋಸ್ಟ್ ಆಕ್ವಿಸಿಷನ್ ನಡುವೆ ಅದರ ಅಲೋಕೇಶನನ್ನು ಮಾಡಬೇಕಾಗತ್ತೆ. ಹಾಗೆ ಒಂದು ಇಂಪಾರ್ಟೆಂಟ್ ನೋಟ್ ಅಂದರೆ ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಇರಲಿ, ರಿಸರ್ವ್ ಇರಲಿ, ಅದನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಯಾಕೆಂದರೆ ಇಲ್ಲಿ ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಏನಿರುತ್ತಲ್ವ ಅದು ನಾನ್ ರಿಕರಿಂಗ್ ಇನ್ ನೇಚರ್ ಇರುತ್ತೆ. ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸಿಂದ ಅರ್ನ್ ಮಾಡುವಂಥ ನಾರ್ಮಲ್ ಪ್ರಾಫಿಟ್ ಇದು ಆಗಿರೋದಿಲ್ಲ. ಸೊ ಇದನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಪ್ರೀ ಆಕ್ವಿಸಿಷನ್ ಪೀರಿಯಡಲ್ಲಿ ಯಾವುದೇ ಇರಲಿ, ಪ್ರಾಫಿಟ್ ಇರಲಿ, ರಿಸರ್ವ್ ಇರಲಿ, ಅದೇನಾಗುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ಸ್. ಯಾಕೆ? ಇದು ನಾನ್ ರಿಕರಿಂಗ್ ಇರುತ್ತೆ. ಪದೇ ಪದೇ ಹೋಲ್ಡಿಂಗ್ ಕಂಪನಿಯವರು ಈ ಪ್ರೀ ಆಕ್ವಿಸಿಷನ್ ಪ್ರಾಫಿಟನ್ನು ಗಳಿಸೋದಿಲ್ಲ, ಓನ್ಲಿ ಒನ್ಸ್. ಹೌದಲ್ವಾ? ಅವರು ಪ್ರೀ ಆಕ್ವಿಸಿಷನ್ ಪ್ರಾಫಿಟನ್ನು ಪಡೀತಾರೆ. ಆ್ಯಂಡ್ ನಂತರದ ಪೀರಿಯಡ್, ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ಅರ್ನ್ ಮಾಡಿದಂಥ ಪ್ರಾಫಿಟ್ ಮತ್ತು ರಿಸರ್ವನ್ನು ನಾವು ಪೋಸ್ಟ್ ಆಕ್ವಿಸಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಎರಡು ಕ್ಯಾಟಗರಿ ಬರುತ್ತೆ. ಒಂದು ಪೋಸ್ಟ್ ಆಕ್ವಿಸಿಷನ್ ಪ್ರಾಫಿಟ್ಸ್. ಓಕೆ, ಅಕ್ವಿಸಿಷನ್ ಆದ ನಂತರ ಗಳಿಸಿದಂಥ ಪ್ರಾಫಿಟ್ ಅದು ರೆಗ್ಯುಲರ್ ಪ್ರಾಫಿಟ್ ಆಗಿರುತ್ತೆ, ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸಿಂದ ಗಳಿಸಿದ ಪ್ರಾಫಿಟ್ ಆಗಿರುತ್ತೆ, ರಿಕರಿಂಗ್ ಇನ್ ನೇಚರ್ ಇರುತ್ತೆ. ಸೊ ಅದಕ್ಕೆ ನಾವು ರೆವೆನ್ಯೂ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆಯೇ ಆ ಪೀರಿಯಡಲ್ಲಿ ಏನಾದರೂ ರಿಸರ್ವ್ ವನ್ನು ಅವರು ಕ್ರಿಯೇಟ್ ಮಾಡಿದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್
ರೆವೆನ್ಯೂ ರಿಸರ್ವ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಪ್ರೀ ಅಕ್ವಿಸಿಷನ್ ಪ್ರಾಫಿಟನ್ನು ಯಾಕೆ ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತೇವೆ? ಅದು ನಾನ್ ರಿಕರಿಂಗ್ ಇನ್ ನೇಚರ್ ಇರುತ್ತೆ, ಹೌದಾ? ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅನ್ನೋದು ಮತ್ತೆ ಫ್ಯೂಚರಲ್ಲಿ ಬರುತ್ತಾ? ಇಲ್ಲ, ಓನ್ಲಿ ಒನ್ಸ್. ಈಗ ಏನು ಇಲ್ಲಿ ನೋಡಿ 4 months ಇದೆ ಪ್ರೀ ಅಕ್ವಿಸಿಷನ್ ಪೀರಿಯಡ್. ಈ 4 months ಮಾತ್ರ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂತ ಇರುತ್ತೆ. ಬಟ್ ಪೋಸ್ಟ್ ಅಕ್ವಿಸಿಷನ್ ಆದ ನಂತರ ಎಲ್ಲ ಪೀರಿಯಡು ಕೂಡ ಪೋಸ್ಟ್ ಅಕ್ವಿಸಿಷನ್ನೇ ಆಗುತ್ತೆ. ಫ್ಯೂಚರಲ್ಲಿ ಬರುವಂಥ ಪ್ರತಿಯೊಂದು ಪೀರಿಯಡ್ ಕೂಡ ಪೋಸ್ಟ್ ಅಕ್ವಿಸಿಷನ್ನೇ ಆಗಿರುತ್ತೆ. ಸೊ ಅದು ರಿಕರಿಂಗ್ ಆಗುತ್ತೆ, ರೆವೆನ್ಯೂ ಪ್ರಾಫಿಟ್ ಅಂತ ಅದನ್ನು ಕನ್ಸಿಡರ್ ಮಾಡ್ತೇವೆ. ಬಟ್ ಪ್ರೀ ಅಕ್ವಿಸಿಷನ್ ಏನಾಗುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಆಗುತ್ತೆ. ಇದು ನಾನ್ ರಿಕರಿಂಗ್ ಇನ್ ನೇಚರ್ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೋತೇನೆ. ಲೆಟ್ಸ್ ಮೂವ್ ಅಹೆಡ್. ಇಲ್ಲಿ ನಾವು 1 by 1 ಐಟಮನ್ನು ಕನ್ಸಿಡರ್ ಮಾಡಿ ಅದು ಪ್ರೀ ಅಕ್ವಿಸಿಷನ್ ಬರುತ್ತೋ ಪೋಸ್ಟ್ ಅಕ್ವಿಸಿಷನ್ ಬರುತ್ತೋ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಮೊದಲನೇ ಐಟಮ್ ಅಂದರೆ ಜನರಲ್ ರಿಸರ್ವ್ ಆ್ಯಸ್ ಆನ್ 1/1/2020. ಇಲ್ಲಿ ಜನರಲ್ ರಿಸರ್ವ್ ಅಕೌಂಟಿನ ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಯು ಸಿ ರಿಸರ್ವ್ ಫಂಡ್ ಆಫ್ ₹5,000 ಆನ್ 1/1/2020. ಇಲ್ಲಿ ರಿಸರ್ವ್ ಫಂಡ್ ಅಕೌಂಟಿನ ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ, ದಟ್ ಈಸ್ ₹5,000. ಇದು ಆಬ್ವಿಯಸ್ಲಿ ಪ್ರೀ ಅಕ್ವಿಸಿಷನ್ನೇ ಇರುತ್ತೆ. ಇದನ್ನು ನಾವು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡಬೇಕು. ಹಾಗೆಯೇ P&L ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ, ದಟ್ ಈಸ್ ₹6,000. ಇದು ಕೂಡ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂದರೆ ಕ್ಯಾಪಿಟಲ್ ಪ್ರಾಫಿಟೇ ಆಗಿರುತ್ತೆ. ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ, P&L ಅಕೌಂಟ್ ಇರಲಿ ರಿಸರ್ವ್ ಅಕೌಂಟ್ ಇರಲಿ, ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಾಗ ಅದು ಪೂರ್ತಿಯಾಗಿ ಏನಾಗಿರುತ್ತೆ? ಪ್ರೀ ಅಕ್ವಿಸಿಷನ್ ಪೀರಿಯಡಿಗೆ ಸಂಬಂಧಪಟ್ಟಿರುತ್ತೆ. ಸೊ ವಿ ಹ್ಯಾವ್ ಟು ರೈಟ್ ಜನರಲ್ ರಿಸರ್ವ್ಸ್ ಆ್ಯಸ್ ಆನ್ 1/1/2020 ಅಂದರೆ ಓಪನಿಂಗ್ ಬ್ಯಾಲೆನ್ಸ್ 5,000 ಅದೇನಾಗಿರುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಆಗಿರುತ್ತೆ. ಹಾಗೆ P&L ಅಕೌಂಟ್ ಆ್ಯಸ್ ಆನ್ 1/1/2020 6,000 ಇದು ಕೂಡ ಕ್ಯಾಪಿಟಲ್ ಪ್ರಾಫಿಟ್ಟೇ ಆಗಿರುತ್ತೆ. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಟಲ್ಲಿ ಎರಡೂ ಕೂಡ ಬರುತ್ತೆ, ಪ್ರಾಫಿಟ್ಟು ಬರುತ್ತೆ, ರಿಸರ್ವು ಬರುತ್ತೆ. ಅವೆರಡನ್ನೂ ಕೂಡ ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡಿ ಆ ಕ್ಯಾಟಗರಿಗೆ ಆ್ಯಡ್ ಮಾಡ್ತೇವೆ. ನೆಕ್ಸ್ಟ್ ಒನ್ ವಿ ಹ್ಯಾವ್ ಟು ಸಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಬ್ಯಾಲೆನ್ಸಲ್ಲಿ ಏನಾದರೂ ಇನ್ಕ್ರೀಸ್ ಆಗಿದೆಯಾ ಅಂತ ನಾವು ನೋಡಬೇಕು. ಯು ಸಿ ಹಿಯರ್ ರಿಸರ್ವ್ ಫಂಡ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st December 2020 ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 17,000 ಇದೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು? 5,000 ಇದೆ. ಹಾಗಿದ್ರೆ ಈ ವರ್ಷದಲ್ಲಿ ರಿಸರ್ವ್ ಫಂಡ್ ಅಕೌಂಟಿನ ಬ್ಯಾಲೆನ್ಸ್ ಎಷ್ಟು ಇನ್ಕ್ರೀಸ್ ಆಯಿತು? ಎಷ್ಟು ಇನ್ಕ್ರೀಸ್ ಆಗುತ್ತೆ? 17,000 ಮೈನಸ್ 5,000 ಅಂದರೆ 12,000 ಇನ್ಕ್ರೀಸ್ ಆಗಿದೆ. ಅಂದರೆ ಈ ವರ್ಷ ಅವರು ಕ್ರಿಯೇಟ್ ಮಾಡಿದಂಥ ರಿಸರ್ವ್ ಎಷ್ಟಿದೆ? ₹12,000 ಇದೆ. ಯು ಸಿ ಇನ್ಕ್ರೀಸ್ ಇನ್ ರಿಸರ್ವ್ ಡ್ಯೂರಿಂಗ್ ದ ಇಯರ್ ₹12,000, ದಟ್ ಈಸ್ 17,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ 5,000 ಓಪನಿಂಗ್ ಬ್ಯಾಲೆನ್ಸ್. ಈ 12,000 ರೂಪೀಸನ್ನು ನಾವು ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಮಧ್ಯೆ ಅಲೋಕೇಶನ್ ಮಾಡಬೇಕು. ಯಾಕೆಂದರೆ ಯು ಸಿ ಈ ವರ್ಷ ಅಂದರೆ 1/1/2020 31st December 2020 ತನಕ ಏನು 12 months ಬರುತ್ತೆ. ಈ 12 monthsಲ್ಲಿ ಮೊದಲ 4 months ಏನಿದೆ? ಪ್ರೀ ಅಕ್ವಿಸಿಷನ್ ಇದೆ. ನಂತರದ 8 months ಏನಿದೆ? ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಇದೆ. ಇಲ್ಲಿ ಜನರಲ್ ರಿಸರ್ವ್ ಬ್ಯಾಲೆನ್ಸನ್ನು ಅವರು ಥ್ರೂಔಟ್ ದಿ ಇಯರ್ ಕ್ರಿಯೇಟ್ ಮಾಡಿದ್ದಾರೆ, ಹೌದಾ? ಈ 12,000 ರೂಪೀಸ್ ಏನವರು ರಿಸರ್ವ್ ಕ್ರಿಯೇಟ್ ಮಾಡಿದ್ದಾರೆ ಇದು ಡ್ಯೂರಿಂಗ್ ದಿ ಇಯರ್ ಅಂದರೆ ಥ್ರೂಔಟ್ ದಿ ಇಯರ್ ಅವರು ಮಾಡಿದ್ದಾರೆ ಅಂತ ನಾವು ಅಸ್ಯೂಮ್ ಮಾಡಬೇಕು. ಸೊ ಈ 12,000 ರೂಪೀಸನ್ನು ನಾವು ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಿನ ನಡುವೆ ಅಲೋಕೇಶನ್ ಮಾಡಬೇಕು. ನಾವು ಹೇಗೆ ಅಲೋಕೇಶನ್ ಮಾಡಬೇಕು? Here we have to allocate it in ಟೈಮ್ ರೇಷಿಯೋ. ನಾವೇನು ಟೈಮ್ ರೇಷಿಯೋ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆ ಟೈಮ್ ರೇಷಿಯೋದಲ್ಲಿ ನಾವು ಇದನ್ನು ಅಲೋಕೇಟ್ ಮಾಡಬೇಕು. ಯು ಸಿ ವಾಟ್ಸ್ ದ ಟೈಮ್ ರೇಷಿಯೋ? 1:2. ಪ್ರೀ ಅಕ್ವಿಸಿಷನ್ 12,000 into 1/3 that is 4,000 and post acquisition 12,000 into 2/3 that is 8,000. ಇಲ್ಲಿ ಇದು ಪ್ರಾಫಿಟ್ ಆಗಿರೋದ್ರಿಂದ ನಾವು ಇಲ್ಲಿ ರಿಸರ್ವ್ ಆಗಿರೋದ್ರಿಂದ ನಾವು ಇದನ್ನು ರೆವೆನ್ಯೂ ರಿಸರ್ವ್ ಕಾಲಮಲ್ಲಿ ಬರೆದುಕೊಳ್ಬೇಕು. ಯಾಕೆಂದರೆ ಇದು ರಿಸರ್ವ್ ಇದೆ. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಇದ್ದರೆ ಅದು ರೆವೆನ್ಯೂ ರಿಸರ್ವ್ ಆಗುತ್ತೆ. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಇದ್ದರೆ ಅದು ರೆವೆನ್ಯೂ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಯು ಸಿ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್.
ಈ ವರ್ಷ ಅರ್ನ್ ಮಾಡಿದ ಪ್ರಾಫಿಟ್ ಎಷ್ಟಿದೆ ಅದನ್ನು ನಾವು ನೋಡಬೇಕು. ಯು ಸಿ ದಿ ಓಪನಿಂಗ್ ಬ್ಯಾಲೆನ್ಸ್ ಇನ್ ಪಿ ಅಂಡ್ ಎಲ್ ಅಕೌಂಟ್ ವಾಸ್ ₹6,000 ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಈಸ್ 30,000. ಸೊ ಇಲ್ಲಿ ಈ ವರ್ಷ ಅರ್ನ್ ಮಾಡಿದ ಪ್ರಾಫಿಟ್ ಎಷ್ಟಾಗುತ್ತೆ? 24,000. ಹೌದಲ್ವಾ? 30,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ 6,000. ಸೊ ಇಲ್ಲಿ ಈ ವರ್ಷ ಅರ್ನ್ ಮಾಡಿದಂಥ ಪ್ರಾಫಿಟ್ ಎಷ್ಟು? 24,000. ಇದನ್ನು ಕೂಡ ನಾವು ಟೈಮ್ ರೇಷಿಯೋದಲ್ಲಿಯೇ ಅಲೋಕೇಟ್ ಮಾಡಬೇಕು. ಪ್ರೀ ಅಕ್ವಿಸಿಷನ್ 24,000 ಇಂಟು 1/3 ದಟ್ ಈಸ್ 8,000. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಇರಲಿ ರಿಸರ್ವ್ ಇರಲಿ ಅವೆಲ್ಲ ಯಾವ ಕ್ಯಾಟಗರಿಗೆ ಬರುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಅನ್ನುವ ಕ್ಯಾಟಗರಿಗೆ ಬರುತ್ತೆ. ದೆನ್ ಪೋಸ್ಟ್ ಅಕ್ವಿಸಿಷನ್ 24,000 ಇಂಟು 2/3 ದಟ್ ಈಸ್ 16,000. ಇದು ಯಾವ ಕ್ಯಾಟಗರಿಗೆ ಬರುತ್ತೆ? ಪೋಸ್ಟ್ ಅಕ್ವಿಸಿಷನ್. ಪೋಸ್ಟ್ ಅಕ್ವಿಸಿಷನ್ನಲ್ಲಿ ರೆವೆನ್ಯೂ ಪ್ರಾಫಿಟ್. ಓಕೆ, ರಿಸರ್ವ್ ಇದ್ದರೆ ರೆವೆನ್ಯೂ ರಿಸರ್ವ್, ಪ್ರಾಫಿಟ್ ಇದ್ದರೆ ರೆವೆನ್ಯೂ ಪ್ರಾಫಿಟ್ಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಟೋಟಲ್ಸ್. ಕ್ಯಾಪಿಟಲ್ ಪ್ರಾಫಿಟಿನ ಟೋಟಲ್ 23,000 ಆಗುತ್ತೆ. ರೆವೆನ್ಯೂ ಪ್ರಾಫಿಟಿನ ಟೋಟಲ್ 16,000 ಆಗುತ್ತೆ. ರೆವೆನ್ಯೂ ರಿಸರ್ವ್ಗಳ ಟೋಟಲ್ 8,000 ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕು? ಈ ಟೋಟಲ್ಗಳನ್ನು ಹೋಲ್ಡಿಂಗ್ ಕಂಪನಿ ಮತ್ತು ಮೈನಾರಿಟಿ ಮಧ್ಯೆ ಶೇರ್ ಮಾಡಬೇಕು. ಇಲ್ಲಿ ನಾವು ಏನು ಟೈಮ್ ರೇಷಿಯೋದಲ್ಲಿ ಶೇರ್ ಮಾಡಿದ್ವಲ್ಲ ಅದೇ ರೀತಿ ನೆಕ್ಸ್ಟು ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್, ರೆವೆನ್ಯೂ ರಿಸರ್ವ್ಗಳನ್ನು ಹೋಲ್ಡಿಂಗ್ ಕಂಪನಿ ಮತ್ತು ಮೈನಾರಿಟಿ ನಡುವೆ ಅಲೋಕೇಟ್ ಮಾಡಬೇಕು. ಯಾಕೆಂದರೆ ಈ ಸಬ್ಸಿಡರಿ ಕಂಪನಿಯಲ್ಲಿ ಇಬ್ಬರ ಇಂಟ್ರೆಸ್ಟ್ ಕೂಡ ಇದೆ ಅಲ್ವಾ? ಮೆಜಾರಿಟಿ ಇಂಟ್ರೆಸ್ಟನ್ನು ಯಾರು ಹೊಂದಿದ್ದಾರೆ? ಹೋಲ್ಡಿಂಗ್ ಕಂಪನಿಯವರು ಹೊಂದಿದ್ದಾರೆ. ಇವುಗಳಲ್ಲಿ ಹೋಲ್ಡಿಂಗ್ ಕಂಪನಿಯವರ ಶೇರ್ ಏನಿದೆ ಅದು ಮೇಜರ್ ಇದೆ. ಆದರೆ ಒಂದು ಸ್ಮಾಲ್ ಪೋರ್ಷನನ್ನು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಕೂಡ ಹೊಂದಿದ್ದಾರೆ. ಅವರು ಕೂಡ ಈ ಅಮೌಂಟ್ಗಳನ್ನು ಪಡೀತಾರೆ. ಸೊ ನಾವು ಈ ಕ್ಯಾಪಿಟಲ್ ಪ್ರಾಫಿಟ್, ರೆವೆನ್ಯೂ ಪ್ರಾಫಿಟ್ಗಳನ್ನು ಹೋಲ್ಡಿಂಗ್ ಕಂಪನಿ ಮತ್ತು ಮೈನಾರಿಟಿ ಮಧ್ಯೆ ಅಲೋಕೇಶನ್ ಮಾಡಬೇಕು. ಯು ಸಿ ಇದನ್ನು ಹೇಗೆ ಅಲೋಕೇಶನ್ ಮಾಡಬೇಕು? ಇಲ್ಲಿ ನಾವೊಂದು ರೇಷಿಯೋನ ಫೈಂಡ್ ಔಟ್ ಮಾಡಿದ್ವಿ. ರೇಷಿಯೋ ಬಿಟ್ವೀನ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ. ಈ ರೇಷಿಯೋದ ಪ್ರಕಾರ ನಾವು ಇವುಗಳನ್ನು ಅಲೋಕೇಶನ್ ಮಾಡಬೇಕು. ಇಲ್ಲಿ ಹೋಲ್ಡಿಂಗ್ ಕಂಪನಿಯ ಶೇರನ್ನು ನಾವು ಎಷ್ಟಂತ ತಗೋಬೇಕು? 4/5. ಯಾಕೆಂದರೆ ರೇಷಿಯೋ 4:1 ಇದೆ. ಹಾಗಾಗಿ 4/5 ಹೋಲ್ಡಿಂಗ್ ಕಂಪನಿ ಶೇರ್ ಆಗುತ್ತೆ. ಮೈನಾರಿಟಿ ಇಂಟ್ರೆಸ್ಟ್ 1/5 ಆಗುತ್ತೆ. ಯು ಸಿ ಇಲ್ಲಿ 23,000 ಇದೆ. 4/5 ಅಂದರೆ 18,400 ಆಗುತ್ತೆ. ಹಾಗೆ 1/5 ಅಂದರೆ 4,600 ಆಗುತ್ತೆ. ಹಾಗೆಯೇ ರೆವೆನ್ಯೂ ಪ್ರಾಫಿಟ್ ಟೋಟಲ್ 16,000 ಇದೆ. ಇಲ್ಲಿ 4/5 ಅಂದರೆ 12,800 ಆಗುತ್ತೆ. 1/5 ಅಂದರೆ 3,200 ಆಗುತ್ತೆ. ಹಾಗೆ ರೆವೆನ್ಯೂ ರಿಸರ್ವಲ್ಲಿ ಟೋಟಲ್ 8,000 ಇದೆ. ಇದರಲ್ಲಿ 6,400 ಹೋಲ್ಡಿಂಗ್ ಕಂಪನಿ ಶೇರ್, ಹಾಗೆ ಮೈನಾರಿಟಿ ಶೇರ್ ಏನಿದೆ ಅದು 1,600 ಆಗಿರುತ್ತೆ. ಈ ವರ್ಕಿಂಗ್ ನೋಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವರ್ಕಿಂಗ್ ನೋಟ್ ಆಗಿರುತ್ತೆ. ಇದನ್ನು ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮುಂದೆ 15 ಮಾರ್ಕ್ಸ್ ಪ್ರಾಬ್ಲಮ್ ಮಾಡುವಾಗ ಕೂಡ ಇದು ಬಹಳ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಮೈನಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಮೆಜಾರಿಟಿ ಇಂಟ್ರೆಸ್ಟ್. ಇಲ್ಲಿ ನಿಮ್ಮ ಪ್ರಾಬ್ಲಮಲ್ಲಿ ಕೇಳಿರೋದೇನಿದೆ? ಮೈನಾರಿಟಿ ಇಂಟ್ರೆಸ್ಟ್ ಮತ್ತು ಮೆಜಾರಿಟಿ ಇಂಟ್ರೆಸ್ಟ್. ಬಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಈ ವರ್ಕಿಂಗ್ ನೋಟ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಯು ಸಿ ದಿ ಚಾರ್ಟ್ ಶೋವಿಂಗ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಇಂಟ್ರೆಸ್ಟ್ ಪರ್ಟಿಕ್ಯುಲರ್ಸ್. ವಿ ಹ್ಯಾವ್ ಟು ಟೇಕ್ ಟೋಟಲ್, ಮೆಜಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಮೈನಾರಿಟಿ ಇಂಟ್ರೆಸ್ಟ್. Here first we have to take share capital of ಅಶೋಕ ಕಂಪನಿ ಲಿಮಿಟೆಡ್. ಇಲ್ಲಿ ಸಬ್ಸಿಡರಿ ಕಂಪನಿಯ ಶೇರ್ ಕ್ಯಾಪಿಟಲನ್ನು ನಾವು ತೆಗೆದುಕೊಳ್ಬೇಕು. ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 1,00,000 ರೂಪೀಸ್ ಇದೆ. ಈ 1,00,000 ರೂಪೀಸಲ್ಲಿ ಮೆಜಾರಿಟಿ ಇಂಟ್ರೆಸ್ಟ್ ಎಷ್ಟಿದೆ? 80% ಇದೆ. ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟಿದೆ? 20% ಇದೆ. ಅದರ ರೇಷಿಯೋ ಏನು? 4:1 ಇದೆ. ಆ ರೇಷಿಯೋದಲ್ಲೇ ನಾವು ಅಲೋಕೇಟ್ ಮಾಡಬೇಕು. ದಟ್ ಈಸ್ 80,000 ಆ್ಯಂಡ್ 20,000. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್. ನಾವು ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಇಲ್ಲಿ ಟೋಟಲ್ 23,000, 18,400 ಆ್ಯಂಡ್ 4,600 ಅದೇ ರೀತಿಯಲ್ಲಿ ಬರೆದುಕೊಳ್ಬೇಕು. ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ಸ್ 23,000 ಇದೆ. ಅದರಲ್ಲಿ ಮೆಜಾರಿಟಿ ಇಂಟ್ರೆಸ್ಟ್ 18,400 ಇದೆ. ಮೈನಾರಿಟಿ ಇಂಟ್ರೆಸ್ಟ್ 4,600 ಇದೆ. ಹಾಗೆಯೇ ಶೇರ್ ಆಫ್ ರೆವೆನ್ಯೂ ಪ್ರಾಫಿಟ್ಸ್ ಟೋಟಲ್ 16,000 ಇದೆ. ಅದರಲ್ಲಿ ಮೆಜಾರಿಟಿ ಇಂಟ್ರೆಸ್ಟ್ 12,800 ಇದೆ. ಮೈನಾರಿಟಿ ಇಂಟ್ರೆಸ್ಟ್ 3,200 ಇದೆ. ನೆಕ್ಸ್ಟ್ ಶೇರ್ ಆಫ್ ರೆವೆನ್ಯೂ ರಿಸರ್ವ್ಸ್. ಇದರಲ್ಲಿ ಟೋಟಲ್ 8,000 ಇದೆ. ಮೆಜಾರಿಟಿ ಇಂಟ್ರೆಸ್ಟ್ 6,400 ಇದೆ. ಮೈನಾರಿಟಿ ಇಂಟ್ರೆಸ್ಟ್ 1,600 ಇದೆ. ಸೊ ನಾವು ಟೋಟಲನ್ನು ನೋಡಿದಾಗ 1,47,000 ಟೋಟಲ್ ಆಗುತ್ತೆ. ಇದರಲ್ಲಿ ಮೆಜಾರಿಟಿ ಇಂಟ್ರೆಸ್ಟ್ 1,17,600 ಆಗುತ್ತೆ. ಮೈನಾರಿಟಿ ಇಂಟ್ರೆಸ್ಟ್ 29,400 ಆಗುತ್ತೆ. ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು.
Let's solve one more problem in this regard. On 1/7/2020, Anand Limited purchased 8,000 shares of rupees 10 each in Babita Limited at rupees 15 per share. From the following information of Babita Limited as on 31st March 2021, calculate first one minority interest and second one cost of control. ಡಿಯರ್ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮಲ್ಲಿ ಆನಂದ್ ಲಿಮಿಟೆಡ್ ಅನ್ನುವ ಒಂದು ಕಂಪನಿ ಬಬಿತಾ ಲಿಮಿಟೆಡ್ ಅನ್ನುವ ಕಂಪನಿಯ 8,000 ಶೇರ್ಸನ್ನು ಪರ್ಚೇಸ್ ಮಾಡಿದೆ. ಇಲ್ಲಿ ಬಬಿತಾ ಲಿಮಿಟೆಡ್ ಕಂಪನಿಯ ಶೇರ್ಗಳ ಫೇಸ್ ವ್ಯಾಲ್ಯೂ ₹10 ಇರುತ್ತೆ. ಹಾಗೆ ಇವರು ಅಕ್ವೈರ್ ಮಾಡಿದಂಥ ರೇಟ್ ಏನಿದೆ ₹15 ಪರ್ ಶೇರ್ ಇದೆ. ಇಲ್ಲಿ ಬಬಿತಾ ಲಿಮಿಟೆಡ್ ಕಂಪನಿಯ ಇನ್ಫಾರ್ಮೇಷನ್ಗಳನ್ನು ಅವರು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ ಒನ್ ಮೈನಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಸೆಕೆಂಡ್ ಒನ್ ಕಾಸ್ಟ್ ಆಫ್ ಕಂಟ್ರೋಲ್. Let's see the balance sheet of Babita Limited as on 31st March 2021. Here, first part, equity and liabilities. In that, shareholders' funds. In that, share capital. Let's go to note number 1. Share capital. 10,000 equity shares of ₹10 each. Total share capital 1 lakh. ಇಲ್ಲಿ Babita Limited ಕಂಪನಿಯ ಪ್ರತಿ ಶೇರಿನ ಫೇಸ್ ವ್ಯಾಲ್ಯೂ ₹10 ಇದೆ. ಅಂತಹ 10,000 ಇಕ್ವಿಟಿ ಶೇರ್ಸನ್ನು ಅವರು ಹೊಂದಿದ್ದಾರೆ. ಟೋಟಲ್ ಶೇರ್ ಕ್ಯಾಪಿಟಲ್ 1 lakh rupees. ಸೆಕೆಂಡ್ ಒನ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಲೆಟ್ಸ್ ಸಿ ನೋಟ್ ನಂಬರ್ 2. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಜನರಲ್ ರಿಸರ್ವ್ ಆನ್ 1/4/2020 20,000 ಅಂದರೆ ಇದು ಓಪನಿಂಗ್ ಬ್ಯಾಲೆನ್ಸ್. ಪ್ರಾಫಿಟ್ ಬ್ಯಾಲೆನ್ಸ್ ಆನ್ 1/4/2020 24,000 ಇದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಪ್ರಾಫಿಟ್ ಫಾರ್ ದಿ ಇಯರ್ 16,000. ಟೋಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 60,000. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಇನ್ ದ್ಯಾಟ್ ಟ್ರೇಡ್ ಪೇಯಬಲ್ಸ್ 10,000. ಟೋಟಲ್ 1,70,000. ಸೆಕೆಂಡ್ ಪಾರ್ಟ್ ನಾನ್ ಕರೆಂಟ್ ಅಸೆಟ್ಸ್. ಇನ್ ದ್ಯಾಟ್ ಫಿಕ್ಸ್ಡ್ ಅಸೆಟ್ಸ್ 1,20,000. ಕರೆಂಟ್ ಅಸೆಟ್ಸ್ 50,000. Okay, total assets 1,70,000. Let's see the solution. ಹಿಂದಿನ ಪ್ರಾಬ್ಲಮಲ್ಲಿ ನಾವು ಯಾವ ರೀತಿಯಾಗಿ ಮಾಡಿದ್ವೋ ಅದೇ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ವರ್ಕಿಂಗ್ ನೋಟ್ಸನ್ನು ಮೊದಲಿಗೆ ಮಾಡಿಕೊಂಡು ಆನಂತರ ನಾವು ಮೈನಾರಿಟಿ ಇಂಟ್ರೆಸ್ಟ್ ಮತ್ತು ಕಾಸ್ಟ್ ಆಫ್ ಕಂಟ್ರೋಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಿಯರ್ ಫಸ್ಟ್ ವರ್ಕಿಂಗ್ ನೋಟಿಸ್ ಫಾರ್ ಕ್ಯಾಲ್ಕ್ಯುಲೇಷನ್ ಆಫ್ ಪ್ರೀ ಆಕ್ವಿಸಿಷನ್ ಆ್ಯಂಡ್ ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್ ಆ್ಯಂಡ್ ಟೈಮ್ ರೇಷಿಯೋ. ಹಿಂದಿನ ಪ್ರಾಬ್ಲಮಲ್ಲಿ ಮಾಡಿದ ಹಾಗೆ ನಾವು ಪ್ರೊಸೀಜರನ್ನು ಫಾಲೋ ಮಾಡೋಣ. Here first we have to take the information given in the problem. Beginning date of accounting period. ಇಲ್ಲಿ ಅಕೌಂಟಿಂಗ್ ಪೀರಿಯಡ್ ಎಲ್ಲಿಂದ ಆರಂಭ ಆಗುತ್ತೆ? ಯು ಸಿ ಬ್ಯಾಲೆನ್ಸ್ ಶೀಟಿನ ಡೇಟ್ ಏನಿದೆ 31st March 2021 ಇದೆ. ಇದು ಕ್ಲೋಸಿಂಗ್ ಡೇಟ್ ಇದೆ. ಹಾಗಾಗಿ ಓಪನಿಂಗ್ ಡೇಟ್ ಏನಿರುತ್ತೆ 1/4/2020 ಇರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ given in the balance sheet. You see opening balance 1/4/2020. So beginning date of the balance sheet 1/4/2020. Date of acquisition you see 1/7/2020. ಅವರು ಶೇರ್ಸನ್ನು ಅಕ್ವೈರ್ ಮಾಡಿದ ಡೇಟ್ 1/7/2020 ಇದೆ. ಡೇಟ್ ಆಫ್ ಕನ್ಸಾಲಿಡೇಷನ್ 31st March 2020. ಕ್ಲೋಸಿಂಗ್ ಡೇಟ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್. ಸೊ ಇಲ್ಲಿ ಪ್ರೀ ಆಕ್ವಿಸಿಷನ್ ಪೀರಿಯಡ್ ಎಷ್ಟು ಮಂತ್ಸ್ ಆಗುತ್ತೆ? ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಬಿಗಿನಿಂಗ್ ಡೇಟ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್, ಅಲ್ಲಿಂದ ಇಲ್ಲೇ ತನಕ ತೆಗೆದುಕೊಳ್ಬೇಕು. ಡೇಟ್ ಆಫ್ ಅಕ್ವಿಸಿಷನ್ನಿನ ಇಮಿಡಿಯೇಟ್ ಪ್ರಿಸೀಡಿಂಗ್ ಡೇಟ್ ತನಕ ತಗೋಬೇಕು. ಫ್ರಮ್ 1/4/2020 ಬಿಗಿನಿಂಗ್ ಡೇಟ್ ಟು 30th June 2020. ಯಾಕೆಂದರೆ 1st Julyಗೆ ಅಕ್ವಿಸಿಷನ್ ಆಗಿದೆ. ಅದರ ಹಿಂದಿನ ಡೇಟ್ ಅಂದರೆ 30th June 2020. ಅಂದರೆ ಯು ಸಿ ಏಪ್ರಿಲ್, ಮೇ, ಜೂನ್ 3 months. And post acquisition period from 1/7/2020 date of acquisition in the date of consolidation ಅಲ್ಲಿಂದ 31st March 2021. July, August, September, October, November, December, January, February, March. 9 months. Okay. Therefore here time ratio will be 3:9 ಅಂದರೆ 1:3 time ratio ಆಗುತ್ತೆ. Here next working notice for calculation of ratio of shareholding in Babita Limited, that is ratio between majority and minority. Babita Limited ಅಲ್ಲಿ ಮೆಜಾರಿಟಿ ಆಫ್ ಶೇರ್ಸನ್ನು
ಆನಂದ್ ಲಿಮಿಟೆಡ್ ಅವರು ಅಂದರೆ ಹೋಲ್ಡಿಂಗ್ ಕಂಪನಿಯವರು ಅಕ್ವೈರ್ ಮಾಡಿದ್ದಾರೆ. ರಿಮೈನಿಂಗ್ ಶೇರ್ಸ್ ಇಸ್ ವಿತ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ ನಾವು ಮೆಜಾರಿಟಿ ಮತ್ತು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹೊಂದಿರುವಂತಹ ಶೇರ್ ಹೋಲ್ಡಿಂಗಿನ ರೇಷಿಯೋನ ಕಂಪ್ಯೂಟ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ರೈಟ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಆಫ್ ಬಬಿತಾ ಲಿಮಿಟೆಡ್, ದಟ್ ಈಸ್ 10,000 equity shares. Number of shares purchased by Anand Limited is 8,000 shares. Therefore, share of minority ಎಷ್ಟಾಗುತ್ತೆ 2,000 shares. Ratio between majority and minority 8,000 is to 2,000, that is 4:1. ಇದು ಮುಂದೆ ಕ್ಯಾಲ್ಕುಲೇಷನ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. Let's see working note number 3, analysis of profits of Babita Limited, that is subsidiary company. Subsidiary ಕಂಪನಿಯಾದ ಬಬಿತಾ ಲಿಮಿಟೆಡ್ ಕಂಪನಿಯ ಪ್ರಾಫಿಟ್ಸನ್ನು ನಾವು ಅನಲೈಸ್ ಮಾಡಬೇಕು. ಇಲ್ಲಿ 2 ಕ್ಯಾಟಗರಿ ಬರುತ್ತೆ. ಪ್ರೀ ಅಕ್ವಿಸಿಷನ್ ಪೀರಿಯಡ್ ಪ್ರಾಫಿಟ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಅಂತ 2 ಕ್ಯಾಟಗರಿ ಬರುತ್ತೆ. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಇರಲಿ ರಿಸರ್ವ್ ಇರಲಿ ಅದನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಹಾಗೆ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟಲ್ಲಿ ಪ್ರಾಫಿಟ್ ಇದ್ದರೆ ರೆವೆನ್ಯೂ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ, ರಿಸರ್ವ್ ಇದ್ದರೆ ರೆವೆನ್ಯೂ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತೇವೆ. ಲೆಟ್ಸ್ ಟೇಕ್ ಒನ್ ಬೈ ಒನ್ ಐಟಮ್. ಜನರಲ್ ರಿಸರ್ವ್ಸ್ ಆ್ಯಸ್ ಆನ್ 1/4/2020 ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್, ದಿಸ್ ಒನ್ 20,000. ಇದೇನಾಗುತ್ತೆ, ಇದು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಆನ್ 1/4/2020, ಇದು ಕೂಡ ಓಪನಿಂಗ್ ಬ್ಯಾಲೆನ್ಸ್, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ 24,000. ನೆಕ್ಸ್ಟ್ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್, ಈ ವರ್ಷ ಅರ್ನ್ ಮಾಡಿದಂಥ ಪ್ರಾಫಿಟನ್ನು ಕೂಡ ಅವರು ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ, ದಟ್ ಈಸ್ 16,000. ಈ ಪ್ರಾಫಿಟನ್ನು ನಾವು ಟೈಮ್ ರೇಷಿಯೋನ ಬಳಸಿ ಅಲೋಕೇಶನ್ ಮಾಡಬೇಕು. ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಎರಡರಲ್ಲೂ ಕೂಡ ಈ ಪ್ರಾಫಿಟ್ ಬರುತ್ತೆ. ಇದರ ಅಲೋಕೇಶನ್ನ ನಾವು ಟೈಮ್ ರೇಷಿಯೋನ ಬಳಸಿ ಮಾಡಬೇಕಾಗತ್ತೆ. ಯು ಸಿ ಪ್ರೀ ಅಕ್ವಿಸಿಷನ್ 16,000 into 1/4, ಪೋಸ್ಟ್ ಅಕ್ವಿಸಿಷನ್ 16,000 into 3/4. ಯಾಕೆಂದರೆ ಇಲ್ಲಿ ಟೈಮ್ ರೇಷಿಯೋ 1:3 ಇದೆ, ಸೊ 1/4 ಆ್ಯಂಡ್ 3/4 ಅಂತ ನಾವು ತೆಗೆದುಕೊಳ್ಬೇಕು. ಈ 16,000ಅಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ಗೆ 4,000 ಬರುತ್ತೆ, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಟು 12,000 ಬರುತ್ತೆ. ಅದನ್ನು ರೆವೆನ್ಯೂ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿ ನಾವು ಈ ಕಾಲಮಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಯು ಸಿ ಟೋಟಲ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂದರೆ ಕ್ಯಾಪಿಟಲ್ ಪ್ರಾಫಿಟ್ಸು 48,000 ಆಗುತ್ತೆ. ಟೋಟಲ್ ರೆವೆನ್ಯೂ ಪ್ರಾಫಿಟ್ಸ್ 12,000 ಆಗುತ್ತೆ. ಈ ಟೋಟಲ್ಗಳಲ್ಲಿ ನಾವು ಹೋಲ್ಡಿಂಗ್ ಕಂಪನಿಯ ಶೇರ್ ಮತ್ತು ಮೈನಾರಿಟಿ ಇಂಟರೆಸ್ಟಿನ ಶೇರನ್ನು ತೆಗೆದುಕೊಳ್ಬೇಕು. ಇಲ್ಲಿ ಶೇರ್ ಹೋಲ್ಡಿಂಗಿನ ರೇಷಿಯೋನ ನೋಡಿ 4:1 ಇದೆ. ಇದೇ ರೇಷಿಯೋದಲ್ಲಿ ನಾವು ಕ್ಯಾಪಿಟಲ್ ಪ್ರಾಫಿಟ್ ಮತ್ತು ರೆವೆನ್ಯೂ ಪ್ರಾಫಿಟಿನ ಅಲೋಕೇಶನನ್ನು ಮಾಡಬೇಕು. ಯು ಸಿ 48,000 ಕ್ಯಾಪಿಟಲ್ ಪ್ರಾಫಿಟಿನ ಟೋಟಲ್ ಇದೆ. ಇದರಲ್ಲಿ 4/5 ಅಂದರೆ 38,400 ಆಗುತ್ತೆ, 1/5 ಅಂದರೆ 9,600 ಆಗುತ್ತೆ. ಹಾಗೆ ರೆವೆನ್ಯೂ ಪ್ರಾಫಿಟಿನ ಟೋಟಲ್ 12,000 ಇದೆ. ಇದರಲ್ಲಿ 4/5 ಅಂದರೆ 9,600, 1/5 ಅಂದರೆ 2,400. ಈ ರೀತಿಯಾಗಿ ನಾವು ಬಬಿತಾ ಲಿಮಿಟೆಡಿನ ಪ್ರಾಫಿಟ್ಗಳ ಅನಾಲಿಸಿಸನ್ನು ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ವಿ ಹ್ಯಾವ್ ಟು ಟೇಕ್ ಓಪನಿಂಗ್ ಬ್ಯಾಲೆನ್ಸಸ್. ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆಯೇ ಕರೆಂಟ್ ಇಯರ್ ಪ್ರಾಫಿಟ್ ಏನಿರುತ್ತೆ ಅಂದರೆ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್ ಏನಿರುತ್ತೆ, ಇದರಲ್ಲಿ ಒಂದು ಪೋರ್ಷನ್ ಪ್ರೀ ಅಕ್ವಿಸಿಷನ್ನು ಇರುತ್ತೆ, ಒಂದು ಪೋರ್ಷನ್ ಪೋಸ್ಟ್ ಅಕ್ವಿಸಿಷನ್ ಕೂಡ ಇರುತ್ತೆ. ಆಗ ನಾವು ಟೈಮ್ ರೇಷಿಯೋನ ಬಳಸಿಕೊಂಡು ಪ್ರೀ ಮತ್ತು ಪೋಸ್ಟ್ ಅಲೋಕೇಶನನ್ನು ಮಾಡಬೇಕು. ಪ್ರೀ ಅಕ್ವಿಸಿಷನ್ ಇದ್ದರೆ ಅದು ಕ್ಯಾಪಿಟಲ್ ಪ್ರಾಫಿಟ್ ಆಗುತ್ತೆ, ಪೋಸ್ಟ್ ಅಕ್ವಿಸಿಷನ್ ಇದ್ದರೆ ಅದು ರೆವೆನ್ಯೂ ಪ್ರಾಫಿಟ್ ಆಗುತ್ತೆ. Let's see chart showing majority and minority interest. Particulars, total, majority and minority interest. First we have to write share capital of Babita Limited. It is in the ratio of 4:1. Total 1 lakh, majority 80,000, minority 20,000. Share of capital profits 48,000 total. Majority share 38,400, minority share 9,600. Share of revenue profits total 12,000, majority 9,600, minority 2,400. Total is 1,60,000, 1,28,000, majority interest, minority interest is 32,000. Second one,
ಕಾಂಪ್ಯುಟೇಷನ್ ಆಫ್ ಕಾಸ್ಟ್ ಆಫ್ ಕಂಟ್ರೋಲ್. ಇಲ್ಲಿ ಕಾಸ್ಟ್ ಆಫ್ ಕಂಟ್ರೋಲಲ್ಲಿ ನಾವು ಎರಡು ಟರ್ಮ್ಗಳನ್ನು ಕಂಪ್ಯಾರಿಸನ್ ಮಾಡಬೇಕು. ಫಸ್ಟ್ ಥಿಂಗ್ ಈಸ್ ಕಾಸ್ಟ್ ಆಫ್ ಆಕ್ವಿಸಿಷನ್. ಅವರು ಯಾವ ರೇಟಲ್ಲಿ ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ, 8000 ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ. ಅದರ ವ್ಯಾಲ್ಯೂ ಏನಿದೆ ಪರ್ ಶೇರ್ ₹15 ಇದೆ. ಸೊ ಅವರ ಕಾಸ್ಟ್ ಆಫ್ ಆಕ್ವಿಸಿಷನ್ ಎಷ್ಟಾಯಿತು, 1,20,000 ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಕಂಪೇರ್ ಇಟ್ ವಿತ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಅವರು ಏನು ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ ಅದರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ವರ್ತಿನ ನೆಟ್ ಅಸೆಟ್ಸನ್ನು ಅವರು ಅಕ್ವೈರ್ ಮಾಡಿದ ಹಾಗಾಯಿತು. ಆ ಒಂದು ಇನ್ವೆಸ್ಟ್ಮೆಂಟಿನ ವ್ಯಾಲ್ಯೂ ಏನು, ಅವರಿಗೆ ಎಷ್ಟು ಬೆನಿಫಿಟ್ ಸಿಕ್ತು ಅದನ್ನು ನಾವು ನೋಡಬೇಕು. ಇಟ್ ಇನ್ಕ್ಲೂಡ್ಸ್ ಶೇರ್ ಕ್ಯಾಪಿಟಲ್ ಆಫ್ ಬಬಿತಾ ಲಿಮಿಟೆಡ್ ಅಟ್ ಫೇಸ್ ವ್ಯಾಲ್ಯೂ. ಅವರಿಗೆ ಎಷ್ಟು ಫೇಸ್ ವ್ಯಾಲ್ಯೂವಿನ ಶೇರ್ಸು ಸಿಗುತ್ತೆ, 8000 ಶೇರ್ಸ್ ಆಫ್ ₹10 ಈಚ್. ಪ್ರತಿ ಶೇರಿನ ಫೇಸ್ ವ್ಯಾಲ್ಯೂ ₹10 ಇದೆ. ಅಂತಹ 8000 ಶೇರ್ಸನ್ನು ಅವರು ಅಕ್ವೈರ್ ಮಾಡಿದ್ದಾರೆ. ಸೊ ದಟ್ ಈಸ್ 80,000. ದೆನ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಆಫ್ ಬಬಿತಾ ಲಿಮಿಟೆಡ್. ಡೇಟ್ ಆಫ್ ಅಕ್ವಿಸಿಷನ್ ದಿನ ಇನ್ನೊಂದು ಬೆನಿಫಿಟ್ ಕೂಡ ಅವರಿಗೆ ಸಿಗುತ್ತೆ, ದಟ್ ಈಸ್ ಕ್ಯಾಪಿಟಲ್ ಪ್ರಾಫಿಟ್. ಹೌದಲ್ವಾ, ಬಬಿತಾ ಲಿಮಿಟೆಡ್ ಕಂಪನಿ ಕ್ಯಾಪಿಟಲ್ ಪ್ರಾಫಿಟಲ್ಲೂ ಕೂಡ ಅವರು ಶೇರನ್ನು ಪಡೀತಾರೆ, ದಟ್ ಈಸ್ 38,400. ಇಲ್ಲಿ ಮಾಡಿದ್ದೇವೆ ನೋಡಿ, ಕ್ಯಾಪಿಟಲ್ ಪ್ರಾಫಿಟಿನ ಶೇರು 38,400. ಸೊ ಟೋಟಲ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, 1,18,400. ಯು ಸಿ ಅವರಿಗೆ ಸಿಗುವಂತಹ ವ್ಯಾಲ್ಯೂ ಎಷ್ಟು, ಆ ಇನ್ವೆಸ್ಟ್ಮೆಂಟಿನ ವ್ಯಾಲ್ಯೂ ಎಷ್ಟು, 1,18,400. ಬಟ್ ಅವರು ಪೇ ಮಾಡಿದಂಥ ಪ್ರೈಸ್ ಎಷ್ಟು, 1,20,000. ಸೊ ಕಡಿಮೆ ವ್ಯಾಲ್ಯೂಗೆ ಅವರು ಹೆಚ್ಚಿನ ಪ್ರೈಸನ್ನು ಪೇ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ದಿ ಕೇಸ್ ಆಫ್ ಗುಡ್ ವಿಲ್. ಹೌದಲ್ವಾ. ಸೊ ಇಲ್ಲಿ ಗುಡ್ ವಿಲ್ ಎಷ್ಟಾಗುತ್ತೆ, 1,600. ಇನ್ ಕೇಸ್ ಇದು ರಿವರ್ಸ್ ಆಗಿದ್ದರೆ, ಕಾಸ್ಟು ಕಡಿಮೆ ಇದ್ದು ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗಿದ್ದರೆ ಕ್ಯಾಪಿಟಲ್ ರಿಸರ್ವನ್ನು ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೊಗೋತಾ ಇದ್ವಿ, ಡಿಫ್ರೆನ್ಸ್ ಅಂತ ತೊಗೋತಾ ಇದ್ವಿ. ಇಲ್ಲಿ ಯಾವುದು ಜಾಸ್ತಿ ಆಗಿದೆ, ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಡಿಫ್ರೆನ್ಸನ್ನು ನಾವು 1,600 ಅಂತ ಕನ್ಸಿಡರ್ ಮಾಡಿದ್ವಿ. Dear students, in this class we have solved problems on calculation of majority interest and minority interest, and also we solved problem on calculation of cost of control. These are my references. Thank you so much. ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ.